ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಬೆಳಗಾವಿಯಲ್ಲಿ ಕೊಟ್ಟ ಹೇಳಿಕೆ. ಬೆಳಗ್ಗೆ ಹೇಳಿದ್ದನ್ನು ಮಧ್ಯಾಹ್ನ ಮತ್ತಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತ. ಬೆಳಗಾವಿಯ ಸುವರ್ಣಸೌಧದಿಂದಲೇ ನಮ್ಮ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನನಗನಿಸಿದ್ದು ಇಷ್ಟು ದಿವಸ ಈ ವಿಷಯವನ್ನು ಜೀವಂತವಾಗಿಡುವ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಟೀಮ್ ಇತ್ತು. ಈಗ ಸಿದ್ದರಾಮಯ್ಯನವರ ಟೀಮ್ ಇದನ್ನು ಜೀವಂತವಾಗಿಡಬೇಕು ಅಂತ ಬಯಸ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಇದು. ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ, ಕೆ ಎನ್ ರಾಜಣ್ಣ ಅವರ ಹೇಳಿಕೆ, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ ಈಗಿದು. ನಥಿಂಗ್ ಈಸ್ ಸೆಟಲ್ಡ್ ಇನ್ ಬ್ರೇಕ್ಫಾಸ್ಟ್ ಮೀಟಿಂಗ್. ಖಂಡಿತ ಅಜಿತ್, ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೂ ಆಗಿಲ್ಲ. ಅಧಿವೇಶನದ ಸಲುವಾಗಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳೋಕ್ಕಾಗಲ್ಲ. ನೀವು ಗೊಂದಲಗಳನ್ನು ಮಾಡ್ಕೊಳ್ಬೇಡಿ ಅನ್ನುವಂಥ ಹೈಕಮಾಂಡ್ ಸೂಚನೆಯ ಮೇರೆಗೆ ಅಷ್ಟೇ ಬ್ರೇಕ್ಫಾಸ್ಟ್ ನಡೆದಿದ್ದು ಬಿಟ್ಟರೆ, ಬ್ರೇಕ್ಫಾಸ್ಟ್ನಲ್ಲಿ ಏನೋ ತೀರ್ಮಾನ ತೆಗೆದುಕೊಳ್ಳೋದಾಗಲಿ ಅಥವಾ ಭಾಳ ಗಂಭೀರವಾಗಿ ಏನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಅನ್ನುವಂಥದ್ದಾಗಲಿ ಆ ಥರದ್ದು ಯಾವುದೂ ಇಲ್ಲ ಅನ್ನುವಂಥದ್ದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಜೊತೆಗೆ ಬೆಳಗಾವಿ ಅಧಿವೇಶನದ ಆರಂಭದ ದಿನವೇ ಈ ಜಟಪಟಿಗಳು ಶುರುವಾಗಿರೋದನ್ನು ಗಮನಿಸಿದರೆ ಎಲ್ಲ ಶಾಸಕರ ದೇಹ ಮಾತ್ರ ವಿಧಾನಸಭೆಯಲ್ಲಿ ಇದೆ. ಅವರ ಆತ್ಮ ಮತ್ತು ಚಿಂತನೆ, ಆಲೋಚನೆ, ಮನಸ್ಸು ಎಲ್ಲ ಕೂಡ ಹೈಕಮಾಂಡ್ನತ್ತ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ಹೈಕಮಾಂಡ್ ಯಾವಾಗ ಕರೀತಾರೆ, ಯಾವಾಗ ಸೆಷನ್ ಮುಗಿಯುತ್ತೆ, ಯಾವಾಗ ಹೈಕಮಾಂಡ್ ಕರೀತಾರೆ, ಯಾವಾಗ ತೀರ್ಮಾನ ಮಾಡ್ತಾರೆ ಅನ್ನುವಂತಹ ಆಲೋಚನೆಯಲ್ಲೇ ಇದ್ದಂಗಿದೆ ಶಾಸಕರ ಈ ಅಭಿಪ್ರಾಯವನ್ನು ನೋಡಿದಾಗ. ಯಾಕಂದರೆ ಯತೀಂದ್ರ ಅವರು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇರುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳೋಕ್ಕಾಗ್ತಾ ಇಲ್ಲ, ಅದನ್ನು ಯತೀಂದ್ರ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಜೊತೆಗೆ ಯತೀಂದ್ರ ಅವರ ಹೇಳಿಕೆ ಇಷ್ಟು ಗೊಂದಲವನ್ನು ಹುಟ್ಟು ಹಾಕತ್ತೆ. ಕಾರಣ ಅವರು CM ಪುತ್ರ ಅನ್ನುವ ಕಾರಣಕ್ಕಾಗಿ. ಹಿಂದೆ ಉತ್ತರಾಧಿಕಾರಿ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದಾಗ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು. ಆಗಲೂ ಕೂಡ ಹೈಕಮಾಂಡ್ನಿಂದ ಅವರಿಗೆ ಸ್ಪಷ್ಟ ನಿರ್ದೇಶನಗಳಾಗಲಿ ನೋಟಿಸ್ಗಳಾಗಲಿ ಬರಲಿಲ್ಲ. ಒಂದು ವೇಳೆ ಅವರಿಗೆ ನೋಟಿಸ್ ಕೊಟ್ಟರೆ ಅದು CMಗೆ ಕೊಟ್ಟ ಹಾಗೆ ಅನ್ನುವ ಕಾರಣಕ್ಕಾಗಿ ಏನೋ ಹೈಕಮಾಂಡ್ ಆ ಥರದ ಒಂದು ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಒಂದು ಹೆಜ್ಜೆ ಏನಾದರೂ ಹೈಕಮಾಂಡ್ ಆ ರೀತಿ ಇಟ್ಟಿದ್ದಿದ್ರೆ ಪರಿಸ್ಥಿತಿ ಇಷ್ಟೊತ್ತಿಗೆ ಬೇರೆ ಹಂತಕ್ಕೆ ಹೋಗಿರ್ತಿತ್ತು. ಬಹುಶಃ ಇದನ್ನು ಅಡ್ವಾಂಟೇಜಾಗಿ ತಗೊಂಡಿದ್ದಾರೆ ಅನ್ನೋ ಅಂತ ಕಾಣಿಸ್ತಾ ಇದೆ ಯತೀಂದ್ರ ಅವರ ಪದೇ ಪದೇ ಈ ಹೇಳಿಕೆಗಳು. ಯಾಕೆಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನೀವು ಸೆಷನನ್ನು ಕೂಲಾಗಿ ಮುಗಿಸಿ ಆಮೇಲೆ ನಾವು ಒಂದು ತೀರ್ಮಾನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ನ ನಿರ್ದೇಶನ ಇತ್ತು. ಆದರೆ ಈಗ ಪದೇ ಪದೇ ಹೇಳಿಕೆಗಳಿಂದಾಗಿ ಕೌಂಟರ್ ಪಾರ್ಟಾಗಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಇರ್ತಕ್ಕಂತಹ ಶಾಸಕರು ಕೂಡ ನೇರ ಯತೀಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸೊ ಹಾಗಾಗಿ ಈ ಬೆಳಗಾವಿ ಸೆಷನ್ನ ಆರಂಭದ ದಿನದಲ್ಲೇ ಈ ಬೆಳವಣಿಗೆ ಆಗ್ತಾ ಇದೆ. ನಾಳೆ ಇನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದೆ. ಬಹುಶಃ ಯಾರಾದರೂ ಯತೀಂದ್ರ ಅವರ ಹೇಳಿಕೆಯನ್ನು ನಿಶ್ಚಿತವಾಗಿಯೂ ಶಾಸಕರು ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದರೆ ಹೈಕಮಾಂಡ್ ಹೇಳ್ತು ನೀವು ಗೊಂದಲ ಮಾಡ್ಕೊಳ್ಳೋದು ಅಧಿವೇಶನಕ್ಕೆ ಹೋಗಿ ಅಂತ. ಆದರೆ ಯತೀಂದ್ರ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದ್ರಿಂದ ಅದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ನಮಗೂ ಪ್ರತಿಕ್ರಿಯೆ ಕೇಳ್ತಾರೆ. ಸಹಜವಾಗಿ ನಾವು ಮಾತನಾಡಲೇಬೇಕಾದಂಥ ಒತ್ತಡದಲ್ಲಿ ಇರ್ತೀವಿ. ಸೊ ಹಾಗಾಗಿ ಇದಕ್ಕೊಂದು ಕಡಿವಾಣ ಹಾಕಿ ಅಥವಾ ಒಂದು ಕ್ಲಾರಿಟಿ ಕೊಡಿ ಅಂತಲಾರು ಯಾರಾದರೂ ಪ್ರಸ್ತಾಪ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಬೆಳಗಾವಿಯ ಅಧಿವೇಶನ ಸುಸೂತ್ರವಾಗಿ ನಡೆಸಬೇಕು ಅನ್ನುವಂತಹ ಹೈಕಮಾಂಡ್ನ ಇಂಗಿತ ಇದೆ. ಆದರೆ ಇಲ್ಲಿ ಶಾಸಕರುಗಳಿಗೆ ಅಥವಾ ಬಣಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರಿಗೆ ಈಗಲೂ ಕೂಡ ನಾಯಕತ್ವದ ಬದಲಾವಣೆಯ ವಿಚಾರದ ಬಗ್ಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಇದೆ ಮತ್ತು ಅದರ ಬಗ್ಗೆ ಮಾತನಾಡಲಿಕ್ಕೆ ಹೇಗೆ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇವತ್ತಿನ ಅವರ ಹೇಳಿಕೆಗಳಲ್ಲಿ ಸ್ಪಷ್ಟವಾಗ್ತಾ ಇತ್ತು. ಇನ್ನೊಂದು ಕಡೆ ಮೊಗಸಾಲಿಯಲ್ಲೂ ಆದಂಥ ಬೆಳವಣಿಗೆಯನ್ನು ನಾವು ನೋಡಿದಾಗ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರೆಲ್ಲರೂ ಕೂಡ ಒಂದೆಡೆ ಕೂತು ಅಂದರೆ ಮೊಗಸಾಲೆಯಲ್ಲಿ ಮಿನಿಸ್ಟರ್ಸ್ ಓಡಾಡ್ತಿರ್ತಾರೆ, ಪತ್ರಕರ್ತರು ಓಡಾಡ್ತಿರ್ತಾರೆ, ಅಧಿಕಾರಿಗಳು ಓಡಾಡ್ತಿರ್ತಾರೆ. ಸಂದೇಶದ ರೀತಿಯೋ ಏನೋ ಇನ್ನೂ ಕೂಡ ಈ ವಿಚಾರ ಜೀವಂತವಾಗಿದೆ, ನಾವಿನ್ನೂ ಆಕ್ಟಿವ್ ಇದ್ದೀವಿ ಅನ್ನುವ ರೀತಿಯಲ್ಲಿ ಅವರೆಲ್ಲ ಒಂದೆಡೆ ಕೂತು ಚರ್ಚೆ ನಡೆಸ್ತಾ ಇದ್ದಿದ್ದು ಕೂಡ ಒಂದು ಮೆಸೇಜ್ ಕೊಡುವಂತಹ ಸಲುವಾಗಿ ಅಂತ. ಹೌದು, ಅದೇ ಥರದ ವರ್ತನೆ ಕಾಣಿಸ್ತಾ ಇತ್ತು. ಅಂದರೆ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ, ಇಲ್ಲಿಗ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯಾಗಿ ಏನೋ ನಿರ್ಣಯಗಳಾಗಬೇಕು ಅನ್ನುವಂಥ ಉದ್ದೇಶ ಇದೆ ಈ ಅಧಿವೇಶನಕ್ಕೆ. ಆದರೆ ಶಾಸಕರ ಮನಸ್ಸಿನಲ್ಲಿ, ಶಾಸಕರ ಅಭಿಪ್ರಾಯದಲ್ಲಿ ಹೇಳೋದೇ ಆದರೆ ಅವರ ಚಿಂತನೆ, ಆಲೋಚನೆ ಎಲ್ಲ ಕೂಡ ಯಾವಾಗ ಹೈಕಮಾಂಡ್ ಕರೆದು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಒಂದು. ಇನ್ನೊಂದು, ಸಚಿವಾಕಾಂಕ್ಷಿಗಳಲ್ಲಿ ಇದು ಬೇಗ ತೀರ್ಮಾನ ಆದರೆ ನಾವ್ಯಾರಾದರೂ ಸಚಿವರಾಗ್ಬೋದು ಅನ್ನುವಂಥ ಬಯಕೆ. ಈ ಥರದ ಒಂದು ಮನಸ್ಥಿತಿ ಮತ್ತು ಆ ಥರದ ಒಂದು ಅಭಿಪ್ರಾಯದಲ್ಲೇ ಕಾಣಿಸ್ತಾ ಇತ್ತು ಇವತ್ತಿನ ಮೊಗಸಾಲೆಯಲ್ಲಿ ಆದಂಥ ಬೆಳವಣಿಗೆಗಳನ್ನು ಗಮನಿಸಿದಾಗ. ಹೀಗಾಗಿ
ಬೆಳಗಾವಿ ಅಧಿವೇಶನ ಮೊದಲನೇ ದಿನವೇ ಈ ಆರಂಭವನ್ನು ನೋಡಿದ್ದೀವಿ. ಅಂತ್ಯ ಹೇಗಾಗುತ್ತೆ ಅನ್ನುವಂಥದ್ದು ನಮಗೂ ಕುತೂಹಲ ಇದೆ ಅಜಿತ್. ಎಸ್ ಪ್ರಶಾಂತ್, ಮಾರುತೇಶ್ ಹೇಳೋದು ದೇಹಗಳ ಮಾತ್ರ ಬೆಳಗಾವಿಲಿದ್ದಾವೆ ಅಂತ, ಮನಸ್ಸು ನಾಯಕತ್ವ ಬದಲಾವಣೆ ಸುತ್ತಲೂ ಸುತ್ತುತ್ತಾ ಇದೆ. ಡೆಫಿನೆಟ್ಲಿ ಅಜಿತ್, ನೋಡಿ ಈ ವಿಷಯ ಇತ್ಯರ್ಥ ಆಗುವವರೆಗೆ ಈಗ ಎಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ನಡೆಸಿ, ಇನ್ನು ಎಷ್ಟೇ ರೀತಿಯಾಗಿರ್ತಕ್ಕಂಥ ಕೈಕುಲುಕುವ ಒಂದು ಕಾರ್ಯಕ್ರಮಗಳನ್ನು ನಡೆಸಿ, ದಟ್ಸ್ ಮಿಯರ್ ಎ ಫೋಟೋ ಅಪಾರ್ಚುನಿಟಿ. ಯಾಕಂದರೆ ಈ ವಿಷಯ ಕರ್ನಾಟಕದ ಕಾಂಗ್ರೆಸ್ ಅಷ್ಟೇ ಅಲ್ಲ, ಕರ್ನಾಟಕದ ರಾಜಕೀಯ ಭವಿಷ್ಯವನ್ನು ಕೂಡ ತೀರ್ಮಾನಿಸುತ್ತೆ. ಎಸ್ ಈ ವಿಷಯ ಮುಂದಿನ 2028 ಚುನಾವಣೆಯ ದೃಷ್ಟಿಯಿಂದ ಪ್ರತಿಯೊಬ್ಬ ಶಾಸಕನಾಗಬೇಕು ಮತ್ತು ಶಾಸಕನಾಗುವವರೆಗೂ ಕೂಡ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದರ ಬಗ್ಗೆ ಒಂದು ಕುತೂಹಲ, ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಇದ್ದೇ ಇರುತ್ತೆ. ಹೌದು. ಹಾಗೆ ಬೆಳಗಾವಿ ಅಧಿವೇಶನದಲ್ಲಿ ಹೈಕಮಾಂಡ್ ಹೇಳಿದೆ ನೀವಿಬ್ರು ಜೊತೆಗೆ ಹೋಗಬೇಕು ಅಂತಕ್ಕಂಥದ್ದನ್ನು. ಇಬ್ಬರು 2 ಬಾರಿ ಉಪಹಾರ ತಿಂದು ಬೆಳಗಾವಿಗೆ ಹೋಗಿದ್ದಾರೆ. ಆದರೆ ಅವರು ಮತ್ತು ಅವರ ಬೆಂಬಲಿಗರಿಗೂ ಅಧಿವೇಶನ ಕಾರ್ಯಕಲಾಪಗಳಿಗಿಂತ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಉಳ್ಕೊಳ್ತಾರೆ, ಯಾರು ಉಳಿಯಲ್ಲ ಅನ್ನೋದು ಬಹಳ ದೊಡ್ಡ ವಿಷಯ ಅಂತಕ್ಕಂಥದ್ದು ಇವತ್ತಿನ ಹೇಳಿಕೆಗಳಿಂದಲೇ ಸ್ಪಷ್ಟವಾಗ್ತಾ ಇದೆ. ಮಾರುತೇಶ್ ಇಸ್ ರೈಟ್. ಒಂದು ವೇಳೆ ನಾಳೆ ಯತೀಂದ್ರರ ಹೇಳಿಕೆಯನ್ನು DK ಬಣ ಪ್ರಸ್ತಾಪಿಸಿದ್ರೆ ಒಂದು ಮಟ್ಟದ ಸಣ್ಣ ಗದ್ದಲ ಗಲಾಟೆ, ತುಂಬ ಏನಿದೆ ಅಂದರೆ ಅನ್ಕಂಟ್ರೋಲೇಬಲ್ ಎಕ್ಸ್ಪ್ಲೋಷನ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ. ಬಟ್ ಒಂದು ಸಣ್ಣ ಮಟ್ಟದ ತಳಮಳ ಗದ್ದಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆದ್ರೂ ಆಶ್ಚರ್ಯ ಇಲ್ಲ. ಅಬ್ಸಲ್ಯೂಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.